ಬೆಳಗಾವಿಯಲ್ಲಿ ಜಲ ವೈಭವವನ್ನೇ ಸೃಷ್ಟಿ ಮಾಡಿದ್ದಾನೆ ವರುಣಾದೇವ. 180 ಅಡಿ ಮೇಲಿಂದ ಧುಮ್ಮಿಕ್ಕುವ ಗೋಕಾಕ್ ಫಾಲ್ಸ್ ನೋಡೋದೇ ಹಬ್ಬ. ಇನ್ನು ಕೆರೆ ಕೋಡಿ ಬಿತ್ತಲ್ಲ, ಮದಗಜ ಕೆರೆ, ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಚಂಡಿಯಾಗ ಮಾಡಿದ್ಯಾಕೆ? ದರ್ಶನ್ ಕಷ್ಟಗಳು ಬೆಟ್ಟದಂತೆ ಕರ್ಗೋಗುತ್ತಾ? ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಳೆದ 2 ವಾರಗಳಿಂದ ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳ ಬ್ರಿಟಿಷ್ ಕಾಲದ ಬಂಗಲೆಗಳ ಸುತ್ತ ಹಲವು ಮರಗಳು ಧರೆಗೆ ಉರುಳಿದೆ. ಸರತಿ ಸಾಲಿನಂತೆ 4 ದೊಡ್ಡ ಮರಗಳು ನೆಲಕಚ್ಚಿದ್ದು, ರಾತ್ರಿ ಜಿಲ್ಲಾಧಿಕಾರಿಗಳ ಮನೆ ಮುಖ್ಯ ದ್ವಾರದ ಸಂಚಾರ ಕೆಲಕಾಲ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಮಳೆಗಾಲ ಬಂತು ಅಂದ್ರೆ ಸಾಕು, ಸಪ್ತ ನದಿಗಳ ನಾಡು ಬೆಳಗಾವಿ ಜಿಲ್ಲೆ ಸ್ವರ್ಗದಂತಾಗುತ್ತೆ. ಹಲವಾರು ಕಡೆ ಬೆಟ್ಟ ಗುಡ್ಡಗಳಿಂದ ಅತಿ ಎತ್ತರದಿಂದ ಧುಮುಕುವ ಜಲಧಾರೆಗಳು ಕಣ್ಮನ ಸೆಳೆತವೆ. ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಯ ಸಂಗಮದಿಂದ 100 ಅಡಿಗಳ ದೂರದಿಂದ ಹರಿದು ಬರುವಂತಹ ನೀರು ಗೋಕಾಕ್ ಫಾಲ್ಸ್ನಲ್ಲಿ 180 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಬೋರ್ಗಿರುತ್ತಾ ನೋಡೋರನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ. ವಿಶ್ವವಿಖ್ಯಾತ ನಯಾಗರ ಫಾಲ್ಸ್ನಂತಿರುವ ಮಿನಿ ನಯಾಗರ ಫಾಲ್ಸ್ ದೃಶ್ಯ ವೈಭವದ ದೃಶ್ಯ ಇಲ್ಲಿದೆ ನೋಡಿ. ಬೆಳಗಾವಿಯ ಗಡಿಯಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಸಹ್ಯಾದ್ರಿ ಪರ್ವತಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರುವಂಥದ್ದು. ನಾವೀಗ ಫಾಲ್ಸ್ ಬಗ್ಗೆ ಮಾಹಿತಿ ತಗೋಬೇಕು ಅಂತಂದರೆ, ಫಾಲ್ಸ್ ಏನಿದೆ 180 ಅಡಿಗಳಷ್ಟು ಡೀಪ್ ಆಗಿರುವಂಥದ್ದು ಮತ್ತು 100 ಅಡಿಗಳಷ್ಟು ಎತ್ತರ ಏನಂತಾರೆ ಅಗಲ ಆಗಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಶೇಷತೆ ಏನಂತಾರೆ, ಸಪ್ತ ನದಿಗಳ ನಾಡು. ನಾವು 7 ನದಿಗಳನ್ನ ಹೊಂದಿರುವಂಥ ಪ್ರತಿಯೊಂದು ಕೂಡ ಈಗ ಮಳೆಗಾಲದಲ್ಲಿ ಜೀವ ಕಡೆ ಬರುವಂಥದ್ದು. ಈ ನದಿಗಳು ಏನಂತಾರೆ ತುಂಬಿ ಹರಿತಾ ಇರುವಂಥದ್ದು. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಈ ಹಾಡು ಕೇಳಿದವರಿಲ್ಲ. ಈ ಮದಗದ ಕೆರೆ ಇರೋದು ಚಿಕ್ಕಮಗಳೂರಿನ ಕಡೂರು ತಾಲೂಕಿನಲ್ಲಿ. ಪಶ್ಚಿಮಘಟ್ಟ ಸಾಲಿನಲ್ಲಿ ಭಾರಿ ಮಳೆ ಬೀಳುತ್ತಾ ಇರೋದ್ರಿಂದ ಮದಗದ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಜಾನಪದ ಸಾಹಿತ್ಯದಲ್ಲಿ ವರ್ಣಿಸಿಕೊಳ್ಳೋ ಈ ಕೆರೆ ನೋಡಲು ಸಮುದ್ರದಂತೆ ಭಾಸವಾಗ್ತಾ ಇದೆ. 336 ಹೆಕ್ಟೇರ್ 2036 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಸುತ್ತಲೂ ಕೂಡ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳೇ ಆವರಿಸಿವೆ. ಸಕರಾಯಪಟ್ಟಣ ಸಮೀಪದ ಮದಗದ ಕೆರೆ ತುಂಬಿದ್ರೆ ಕಡೂರು ತಾಲೂಕಿನಲ್ಲಿ ನೀರಿನ ಬವಣೆಯೇ ಇರಲ್ಲ. ಮದಗದ ಕೆರೆ ಕೋಡಿ ಬಿದ್ದ ನೀರು ಮಾರಿಕಣಿವೆಯ ಡ್ಯಾಂಗೆ ಸೇರಿಕೊಳ್ಳುತ್ತೆ. ಕೆರೆ ತಪ್ಪಲಿನ 34 ಹಳ್ಳಿಯ ಜನ ಜಾನುವಾರುಗಳಿಗೆ ಈ ನೀರೇ ಜೀವಜಲ. ಕೆರೆಯಲ್ಲಿ ನೀರು ಕಂಡು ರೈತರು ಫುಲ್ ಖುಷ್ ಆಗಿದ್ದಾರೆ. ಕೆರೆ ಹಳ್ಳಗಳು ತುಂಬಿ ಹರಿತಾ ಇದ್ರೆ ಸಂತೋಷ ಪಡಬೇಕು. ಆದ್ರೆ ಇಲ್ಲೊಬ್ಬ ಭದ್ರಾ ನದಿಯ ಹೆಬ್ಬಾಳೆ ಸೇತುವೆಯ ಮೇಲೆ ಜೀಪ್ ಚಲಾಯಿಸಿ ಹುಚ್ಚಾಟ ಮೆರಿತಾ ಇದ್ದವನ ಡ್ರೈವರ್ ಮೇಲೆ ಕೇಸ್ ದಾಖಲಾಗಿದೆ. ಕಳಸಾ ಪೊಲೀಸರು ಜೀಪ್ ವಶಪಡಿಸಿಕೊಂಡು BNS 281 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದ್ದರಿಂದ ಬ್ಯಾರಿಕೇಡ್ ಹಾಕಿ ನಿರ್ಬಂಧವನ್ನ ಹೇರಲಾಗಿತ್ತು. ಹಾಗಿದ್ರೂ ಕೂಡ ಜೀಪ್ ಚಲಾಯಿಸಿದ್ದ ಪವನ್ ಎಂಬಾತನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದೆ. ಪತಿಗೆ ಎದುರಾಗಿರುವ ಸಂಕಷ್ಟ ಪರಿಹಾರಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಪ್ರಕ್ರಿಯೆಯಲ್ಲಿ ಓಡಾಡ್ತಾ ಇದ್ದು, ಬೇಗ ರಿಲೀಸ್ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈ ನಡುವೆ ಸಂಕಷ್ಟ ಪರಿಹಾರಕ್ಕೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೊರೆ ಹೋಗಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಪ್ರಯತ್ನಿಸುವ ಭಾಗವಾಗಿ ಮೂಕಾಂಬಿಕಾ ದೇವಿಗೆ ವಿಶೇಷ ಹೋಮ ನೆರವೇರಿಸಿ ಸಂಕಲ್ಪ ಮಾಡಿದ್ದಾರೆ. ಗುರುವಾರ ರಾತ್ರಿ ವಿಜಯಲಕ್ಷ್ಮಿ ಆಪ್ತರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದ್ದಾರೆ. ನವಚಂಡಿಕಾ ಯಾಗಕ್ಕೆ ಸಂಕಲ್ಪ ಪಾರಾಯಣ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಜಯಲಕ್ಷ್ಮಿ ಹಾಜರಾಗಿದ್ದಾರೆ. ದೇವರ ದರ್ಶನ ಮಾಡಿ ಕೆಲಕಾಲ ಗರ್ಭಗುಡಿಯ ಮುಂದೆ ನಿಂತು ಪ್ರಾರ್ಥನೆ ಸಂಕಲ್ಪ ಮಾಡಿದ್ದಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಇರುವ ಯಜ್ಞಶಾಲೆಯಲ್ಲಿ ವಿಜಯಲಕ್ಷ್ಮಿ ಮತ್ತು ಆಪ್ತರು ಚಂಡಿಕಾ ಹೋಮದಲ್ಲಿ ಭಾಗಿಯಾದರು. ಇದ್ದ ಮೈಸೂರಿನಲ್ಲಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ತಾಯಿ ಚಾಮುಂಡಿ ದರ್ಶನ ಪಡೆದು ಸಹೋದರನ ಬಿಡುಗಡೆಗೆ ಪ್ರಾರ್ಥಿಸಿದ್ದಾರೆ. ನಟ ಚಿಕ್ಕಣ್ಣ ಕೂಡ ದಿನಕರ್ಗೆ ಸಾಥ್ ಕೊಟ್ಟಿದ್ದಾರೆ. ನಟ ದರ್ಶನ್ ಬಿಡುಗಡೆಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ಸನ್ನಿಧಾನದಲ್ಲಿ ನವಚಂಡಿಕಾ ಯಾಗ ಸಂಕಲ್ಪ ಪಾರಾಯಣ ನಡೆಸಿದ್ದಾರೆ. ಹಾಗಾದ್ರೆ ನವಚಂಡಿಕಾ ಯಾಗದ ಮಹತ್ವ ಏನು ಅಂತ ಗವಿ ಗಂಗಾಧರ ದೇವಾಲಯದ ಪ್ರಧಾನ ಅರ್ಚಕ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ತಿಳಿಸಿದ್ದಾರೆ. ನಾವು ಕಷ್ಟ ಬಂದಾಗ, ನೋವಾದಾಗ, ಶತ್ರುಗಳ ಸಂಕಟ ಬಂದಾಗ ಮಾನಸಿಕ ನೆಮ್ಮದಿಗಾಗಿ ತಾಯಿ ಮೊರೆ ಹೋಗ್ತೀವಿ. ಈ ಚಂಡಿಕಾ ಯಾಗ ಮಾಡಿದ್ರೆ ಕಷ್ಟಗಳು ಬೆಟ್ಟದಂತೆ ಕರಗಿ ಹೋಗುತ್ತೆ. ಮನಸ್ಸಿನ ನೋವುಗಳು ಅಗ್ನಿಯಲ್ಲಿ ಸ್ವಾಹ ಆಗುತ್ತೆ. ಎಲ್ಲ ಅನುಕೂಲತೆಗಳನ್ನ ದೇವಿ ಕೊಡ್ತಾಳೆ ಎಂದಿದ್ದಾರೆ. ಇನ್ನು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಚಂಡಿ ಹೋಮ ನಡೆದ ಸಂಬಂಧ ಕೊಲ್ಲೂರು ಅರ್ಚಕ ನರಸಿಂಹ ಅಡಿಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಚಂಡಿಕಾ ಹೋಮ ಮಾಡಿಸಿದ್ದಾರೆ. ಕಾನೂನು ಸಂಕೋಲೆಯಿಂದ ದರ್ಶನ್ ಹೊರಬರುವಂತೆ ಪೂಜೆ ನೆರವೇರಿಸಿದ್ದಾರೆ ಅಂತ ತಿಳಿಸಿದರು. ಇದು ಸಾಮಾನ್ಯವಾಗಿ ಕಷ್ಟಕಾಲದಲ್ಲಿ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡೋದಕ್ಕಿಂತ ಮಾತೃ ಸ್ವರೂಪವಾಗಿರೋ ಆ ಚಂಡಿಯನ್ನು ಪ್ರಾರ್ಥನೆ ಮಾಡಿ ಆ ಯಜ್ಞದಿಂದ ಅವಳನ್ನು ತೃಪ್ತಿಪಡಿಸಿದಾಗ ಖಂಡಿತವಾಗ್ಲೂ ನಮಗೆ ಅನುಕೂಲ ಆಗೋದು ವಿಷಯನೇ ಈ ನವಚಂಡಿಕಾ ಯಾಗ. ಚಂಡಿಕಾ ಹೋಮ ಅಂತ ಹೇಳಿದ್ರೆ ಈ ಶತ್ರುಬಾಧೆ, ಮಾನಸಿಕ ಸಮಾಧಾನ, ಇದಕ್ಕುದ್ದೇಶ ನವಚಂಡಿ ಹೋಮ. ಚಂಡಿಕಾ ಹೋಮ ಅಂತ ಆಗ್ತದೆ, ದಿವಸ 10-17 ಹೋಮ ಆಗ್ತದೆ. ನವಚಂಡಿಕಾ ಹೋಮ ಅಂದರೆ 9 ಜನ 9 ಪಾರಾಯಣ ಆಗಿ ಹೋಮ, ಅದು ಭಾಳ ವಿಶೇಷ ಚಂಡಿಕಾ ಹೋಮ ಅಂತ.
ಮೊನ್ನೆಯಷ್ಟೇ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದ ನಟ ವಿನೋದ್ ರಾಜ್ ಇವತ್ತು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕುಟುಂಬ ಭೇಟಿ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಪತ್ನಿ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ತಾಯಿ ಲೀಲಾವತಿ ಹೆಸರಲ್ಲಿ 1 ಲಕ್ಷ ರೂಪಾಯಿ ನೆರವನ್ನ ನೀಡಿದ್ದಾರೆ. ವಿನೋದ್ ರಾಜ್ ಮುಂದೆ ರೇಣುಕಾಸ್ವಾಮಿ ತಾಯಿ ತಂದೆ ಕಣ್ಣೀರಿಟ್ಟಿದ್ದಾರೆ. ನಾವು ಮಗನನ್ನ ಕಳೆದುಕೊಂಡು ನೋವಿನಲ್ಲಿದ್ದೇವೆ. ನಮ್ಮ ಕರುಳು ಕಿತ್ತು ಬರ್ತಾ ಇದೆ. ಮಗನನ್ನ ಕೊಂದವರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ತಂದೆ ಶಿವನಗೌಡ ಕಣ್ಣೀರಿಟ್ಟಿದ್ದಾರೆ. ನಟ ವಿನೋದ್ ರಾಜ್ ಪ್ರತಿಕ್ರಿಯಿಸಿ, ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡು ಕುಟುಂಬ ಪರಿತಪಿಸ್ತಾ ಇದೆ. ನಾವು ಮನುಷ್ಯರಾಗಿದ್ದೀವಾ ಅಂತ ಮನಮುಟ್ಟಿ ನೋಡಿಕೊಳ್ಳೋ ಕಾಲ ಬಂದಿದೆ. ಉನ್ನತ ಸ್ಥಾನ, ಉನ್ನತ ಮಟ್ಟದಲ್ಲಿ ಇರುವವರು ವಿವೇಕ ಮರೆಯಬಾರದು ಅಂದರು. ಅಲ್ಲದೆ ದರ್ಶನ್ ಭೇಟಿಯ ವೇಳೆ ಕುಟುಂಬ ಭೇಟಿಯಾಗೋ ಬಗ್ಗೆ ಏನೂ ಮಾತನಾಡಿರಲಿಲ್ಲ. ದರ್ಶನ್ ನೋಡಿದ್ರೆ ಅಲ್ಲೂ ಅದೇ ಪರಿಸ್ಥಿತಿ. ಇಲ್ಲಿ ಈ ಕುಟುಂಬದ್ದು ಇಂತಹ ಶೋಚನೀಯ ಸ್ಥಿತಿ ಅಂತ ಮರುಕ ವ್ಯಕ್ತಪಡಿಸಿದ್ದಾರೆ. ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇ. ಅಷ್ಟೊತ್ತಿಗೆ ಎಲ್ಲಾನು ಬೇಗ ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಿಡಬೇಕಾಗತ್ತೆ ನಾವು. ಅದು ಒಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ಇದು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ವಿಧಾನಮಂಡಲದ ಅಧಿವೇಶನ ಬಲಿ ಪಡೆದ ಸಿಎಂ ಕುಟುಂಬಕ್ಕೆ ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ನಮ್ಮ ಕುಟುಂಬ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡ್ರು. ಹಾಗೂ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಹೆಸರಿಗೆ ಮಸಿ ಬಳಿಯೋಕೆ, ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ತರುವುದಕ್ಕೆ ಇಂತಹ ಆರೋಪ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿ ಅವಧಿಯಲ್ಲೇ ಸೈಟ್ ಹಂಚಿಕೆ ಆಗಿದೆ ಅಂತ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟರು. ಮೂಡಾ ಜಟಾಪಟಿಯ ಬೆನ್ನಲ್ಲೇ ವಿಪಕ್ಷಗಳ ಮುಖಂಡರು ಮೂಡಾದಲ್ಲಿ ಬದಲಿ ನಿವೇಶನ ಪಡೆದಿರುವ ಬಗ್ಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ದಾಖಲಾತಿ ಬಿಡುಗಡೆ ಮಾಡಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಸಾರಾ ಮಹೇಶ್, ಎಚ್ ವಿಶ್ವನಾಥ್ ಸೇರಿ ಹಲವರು ಬದಲಿ ನಿವೇಶನ ಪಡೆದಿದ್ದಾರೆ ಅಂತ ಆರೋಪಿಸಿ ದಾಖಲೆ ಬಿಡುಗಡೆ ಮಾಡಿದ್ರು. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುರಿತು ಮಾಡಿದ ಆರೋಪಕ್ಕೆ ಸಮರ್ಥವಾಗಿ ದಾಖಲಾತಿಯನ್ನು ಸಚಿವ ಬೈರತಿ ಸುರೇಶ್ ನೀಡಲಿಲ್ಲ. ಕೇವಲ ಬದಲಿ ನಿವೇಶನ ಪಡೆದಿದ್ದಾರೆ ಅಂತ ಆರೋಪ ಮಾಡಿ ಹಳೆಯ ದಾಖಲಾತಿಗಳನ್ನು ತೋರಿಸಿದ್ರು. ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ದರೆ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ, ಇದು ಸ್ವಯಾರ್ಜಿತ ಆಸ್ತಿ. ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. 2 ಎಕರೆ 25 ಗುಂಟೆ ಜಿಟಿ ದೇವೇಗೌಡ, ಸರ್ವೆ ನಂಬರ್ 32 ಎಚ್ ವಿಶ್ವನಾಥ್, ದಟ್ಟಗಳ್ಳಿ, ಸರ್ವೆ ನಂಬರ್ 130/3 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಂದು 25ನೇ ವರ್ಷ. ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಡ್ರಾಸ್ನಲ್ಲಿರುವ ಹುತಾತ್ಮ ಯೋಧರ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಪುಷ್ಪ ನಮನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಮೋದಿ, ಭಯೋತ್ಪಾದನೆಗೆ ಬೆಂಬಲ ನೀಡೋರಿಗೆ ಈ ಜಾಗದಿಂದಲೇ ನೇರವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಉದ್ದೇಶಗಳು ಎಂದಿಗೂ ಈಡೇರೋದಿಲ್ಲ ಅಂತ ಪ್ರತ್ಯೇಕವಾದಿಗಳು, ಭಯೋತ್ಪಾದಕರು ಹಾಗೂ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು. ನಮ್ಮ ಸೈನಿಕರು ಭಯೋತ್ಪಾದನೆಯನ್ನ ಸಂಪೂರ್ಣ ಬಲದಿಂದ ಹೊಡೆದುರುಳಿಸಿ ಶತ್ರುಗಳಿಗೆ ತಕ್ಕ ಪ್ರತ್ಯುತ್ತರ ಕೊಡಲಿದ್ದಾರೆ. ಪಾಕಿಸ್ತಾನದ ದುಷ್ಕೃತ್ಯ ಯೋಜನೆಗಳು ಎಂದಿಗೂ ಸಾಕಾರಗೊಳ್ಳುವುದಿಲ್ಲ. ನೆರೆಯ ದೇಶವು ತನ್ನ ಇತಿಹಾಸದಿಂದ ಏನನ್ನೂ ಕಲಿತಿಲ್ಲ. ಅದರ ಸಿದ್ಧಾಂತ, ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಕಿಡಿಕಾರಿದ್ರು. ಇತ್ತ ಬೆಂಗಳೂರಿನ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಗೌರವ ಸಲ್ಲಿಸಿದರು. 1999ರಲ್ಲಿ ಕಾರ್ಗಿಲ್ನಲ್ಲಿ ಸುಮಾರು 3 ತಿಂಗಳು ಯುದ್ಧ ನಡೆಯಿತು. ಜುಲೈ 26ನೇ ತಾರೀಕು ಅಧಿಕೃತವಾಗಿ ಕೊನೆಗೊಳ್ತು. ಭಾರತ ವಿಜಯವನ್ನ ಪಾಕಿಸ್ತಾನದ ಎದುರು ಸಾಧಿಸಿತು. ಆಷಾಢ ಮಾಸದ 3ನೇ ವಾರವಾದ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಕಡೆಯ 2 ವಾರವೂ ಚಾಮುಂಡಿ ಬೆಟ್ಟ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಇವತ್ತು ಕೂಡ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಭಕ್ತರು ಚಾಮುಂಡಿ ದೇವಿಯ ದರ್ಶನ ಪಡೆದರು. ಬೆಳಗ್ಗೆಯಿಂದ ರಾತ್ರಿ ತನಕ ತಾಯಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ವಾರದ ನಾಗಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿ ಕಂಗೊಳಿಸಿದ್ದಾಳೆ. ಬಗೆ ಬಗೆಯ ಹೂವು, ಹಣ್ಣುಗಳಿಂದ ದೇವಾಲಯದ ಆವರಣ ಅಲಂಕಾರಗೊಂಡಿದೆ. ನಾಳೆ ಚಾಮುಂಡಿ ದೇವಿಯ ವರ್ಧಂತಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 8 ಗಂಟೆಯ ನಂತರ ಭಕ್ತರು ದರ್ಶನಕ್ಕೆ ಬರಬೇಕು ಅಂತ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಮನವಿ ಮಾಡಿಕೊಂಡಿದ್ದಾರೆ. ಈ ದಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ದೀಕ್ಷಿತರ ಮಾರ್ಗದರ್ಶನ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ಸಂಪೂರ್ಣ ಮಾರ್ಗದರ್ಶನದೊಂದಿಗೆ ಇಲ್ಲಿಗೆ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ.